ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಪೂಜೆ ಮಾಡಬೇಕು, ಸೊ ಹಾಗಾಗಿ ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಇಲ್ಲಿ ಫಸ್ಟು ಬಟ್ಟೆ ಎಲ್ಲ ಒಣಗಾಕಿದ್ದೆ ಅಲ್ವಾ, ಅದು ಆರಿತ್ತು, ಅದನ್ನೆಲ್ಲ ತೊಗೊಂಬಿಟ್ಟು ಮಡ್ಚಿಕ್ತಾ ಇದ್ದೆ. ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಅಷ್ಟೇ, ನಾನು ಹೊರಗಡೆ ಹೋಗೋದು ನೋಡಿ ಅವಳು ಹೊರಗಡೆ ಹೋಗ್ತಾ ಇದ್ಲು, ನಾನು ಒಳಗಡೆ ಬರೋದು ನೋಡಿ ಅವಳು ಕೂಡ ಹೊರಗಡೆ ಬರ್ತಾ ಇದ್ಲು. ಹಾಗೆ ಇಲ್ಲಿ ನಾನು ತಲೆ ಬಾಚ್ಕೊಳಕ್ಕೆ ಅಂತೇಳ್ಬಿಟ್ಟು ಬಾಚಿಣಿಗೆ ತೊಗೊಂಡಿದ್ದೆ. ಅವಳು ತೊಗೊಂಡು ಅವ್ರ ಪಪ್ಪನಿಗೆ ಬಾಚ್ತಾ ಇದ್ಲು. ನೋಡಿ ಇಲ್ಲಿ ಅವಳು ಎಷ್ಟು ಚೆನ್ನಾಗಿ ಬಾರಿಸಿದಾಳಲ್ವ, ನಾವೇನು ಮಾಡ್ತೀವಿ ಅವಳು ಕೂಡ ಅದನ್ನೇ ಮಾಡಬೇಕು ಅಂತಾಳೆ. ಹಾಗೆ ಇವಾಗ ಮಳೆಯೆಲ್ಲ ಬಂದು ಸ್ಟಾಪ್ ಆಗಿಬಿಟ್ಟಿದೆ ಅಲ್ವಾ, ಸೊಳ್ಳೆಗಳು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ನಾನು ಅದಕ್ಕೆ ಪಾಪು ಮಲ್ಕೊಳೋದಲ್ವ ಅಂತೇಳ್ಬಿಟ್ಟು ಸೊಳ್ಳೆ ಬ್ಯಾಟ್ ಹಾಕ್ತಾ ಇದ್ದೆ. ಹಾಗೆ ಇಲ್ಲಿ ಬೆಡ್ ಕವರೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ನಾನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸು ತೆಗೆದೇ ಹಾಕ್ತೀನಿ ಬೆಡ್ ಸ್ಪ್ರೆಡೆಲ್ಲನೂ. ಸೊ ಹಾಗೆ ಇಲ್ಲಿ ಕೂಡ ತೆಗೆದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಡೋಣ, ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಂದೆ. ನೋಡಿ ನಾನಿಲ್ಲಿ ಹಾಯಿ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಅವಳು ಹಾಯಿ ಮಾಡಲ್ಲ ಅಂತ ಇದ್ದಾಳೆ. ಹಾಗೆ ದೇಜಿಗೆ ಕೈ ಮುಗಿ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಅವಳಿಗೆ ಇಷ್ಟ ಆಗಬೇಕು ಅಂದರೆ ಅವಳು ತಿಳಿಬೇಕು, ಕೈ ಮುಗಿಬೇಕು ಅಥವಾ ಏನಾದರೂ ಹಾಯ್ ಮಾಡಬೇಕು ಅಂತೇಳಿ. ಅವಾಗ ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲನೂ. ಬೆಡ್ ಕವರ್ ಹಾಸೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅವಳ ಅಳೋದಕ್ಕೆ. ಇವಾಗ ಚೇಂಜ್ ಮಾಡಿಬಿಟ್ಟು ಅವಳು ಅವ್ರ ಅಪ್ಪನ ಹತ್ರ ಇದ್ಲು, ಬಾ ಅಂದರೆ ಬರ್ತಾ ಇರಲಿಲ್ಲ, ಹೊರಗಡೆ ಹೋಗಬೇಕು ಅಂತ ಇದ್ಲು. ಅವಳು ಹೊರಗಡೆ ಹೋಗಲಿಕ್ಕೆ ಬುರ್ರು ಹೋಗೋಣ ಅಂತಾಳೆ. ಹಾಗೆ ಅಪ್ಪ ಮಗಳು ಇಬ್ಬರು ಕೂಡ ಹೊರಗಡೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವಳು ಇದ್ಬಿಟ್ರೆ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ, ಅಳ್ತಾ ಇರ್ತಾಳೆ. ಇಲ್ಲಾಂದರೆ ಅವಳು ಏನಾದರೂ ಓಡಾಡ್ತಾನೆ ಇರ್ತಾಳೆ, ಡಿಸ್ಟರ್ಬ್ ಮಾಡ್ತಿರ್ತಾಳೆ, ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ವಿಂಡೋಸ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ವಿಂಡೋ ಕ್ಲೀನ್ ಮಾಡಿಬಿಟ್ಟು. ಹಾಗೆ ಇಲ್ಲಿ ದಿವಾನದ್ದು ಕೂಡ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ದಿವಾನದ್ದು ಬೆಡ್ಶೀಟ್ ಕೂಡ ತುಂಬಾ ಕೊಳೆ ಆಗಿಬಿಟ್ಟಿತ್ತು, ಹಾಗಾಗಿ ಇದನ್ನ ಚೇಂಜ್ ಮಾಡಿದೆ. ಇಲ್ಲಿ ಕೂಡ ನನ್ನ ಮಗಳು ಮಲ್ಕೊತಾಳೆ, ಟಿ ವಿ ಹಾಕ್ತೀನಲ್ವ, ರೈಮ್ಸು ABCD ಅದು ನೋಡ್ಕೊತ ಮಲ್ಕೊಂಡಿರ್ತಾಳೆ. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತೇನಿರ್ತೀನಿ ಅವಾಗವಾಗ. ಇನ್ನು ವಾಷಿಂಗ್ ಹಾಕೋದಕ್ಕೆ ಅಂತ ಬಟ್ಟೆಗಳಿದ್ವು, ಅವನು ವಾಷಿಂಗ್ ಹಾಕಬೇಕು ಅಂತ ನೋಡ್ತಾ ಇದ್ದೆ. ಯಾಕೆ ಅಂದರೆ ಇವಾಗ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಏನೋ ಒಂದು ಗೊತ್ತಾಗೋದಿಲ್ಲ, ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ. ಹಾಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೆ ಹಾಕ್ಲಾ ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಬಂದರೆ ಬರಲಿ ಅಂತ ಹೇಳ್ಬಿಟ್ಟು ಬಟ್ಟೆನೂ ಕೂಡ ವಾಷಿಂಗ್ ಹಾಕಿಬಿಟ್ಟು ಬಂದಿಲ್ಲೆಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟೇ ನನ್ನ ಮಗಳು ಕೂಡ ಬರೋ ಥರ ಕಾಣಿಸ್ತಾ ಇತ್ತು, ಆಲ್ರೆಡಿ ಅವಳ ವಾಯ್ಸ್ ಕೇಳಿಸ್ತಾ ಇತ್ತು. ನಾನು ಇನ್ನೂ ಫ್ರೆಶ್ ಅಪ್ ಆಗೋಣ, ಸಂಜೆ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ತಲೆ ಎಲ್ಲ ಬಾಚ್ಕೊಂಡ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಇದ್ರ ಕಂಟಿನ್ಯೂಷನ್ ಪಾರ್ಟ್ ಇನ್ನೂ ಇದೆ ನೋಡಿ.